ನಮಸ್ಕಾರ ವೀಕ್ಷಕರ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಗಣೇಶನ ಹಬ್ಬ ಹತ್ರ ಬಂತು, ದೀಪಾವಳಿ ಸಹ ತುಂಬ ದೂರ ಇಲ್ಲ. ಈ ಹಬ್ಬಗಳ ಟೈಮಲ್ಲಿ ಅಡುಗೆಗಳು ಮಾಡ್ಬೇಕಂದ್ರೆ ಕೈಕಾಲೇ ಆಡೋದಿಲ್ಲ. ಸೊ ಅಂಥ ಟೈಮಲ್ಲಿ ಒಂದು ಅದ್ಭುತವಾದ ತುಂಬಾ ಈಸಿಯಾಗಿ ಮಾಡ್ತಕ್ಕಂಥ ಒಂದು ಪ್ರಸಾದದ ರೆಸಿಪಿನ ತೊಗೊಂಬಂದಿದ್ದೀವಿ. ಅದುವೇ ಅವಲಕ್ಕಿಯ ಮೊಸರನ್ನ. ಸೊ ಇದು ಮಾಡೋದಕ್ಕಂತೂ ತುಂಬಾ ಸುಲಭ ಇರುತ್ತೆ, ದಿಢೀರ್ ಅಂತ ಆಗ್ಬಿಡುತ್ತೆ. ಸೊ ಮತ್ತು ಇನ್ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಒಂದು ಅವಲಕ್ಕಿ ಮೊಸರನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ಈಗ ಈ ಅವಲಕ್ಕಿ ಮೊಸರನ್ನ ಮಾಡೋದಕ್ಕೆ ಬೇಕಾಗಂತ ಸಾಮಗ್ರಿಗಳು ಏನು ಅಂತ ಹೇಳಿದ್ರೆ, ಗಟ್ಟಿ ಅವಲಕ್ಕಿ 1 ಕಪ್ಪು, ಗಟ್ಟಿ ಮೊಸರು 1 ಕಪ್ಪು, ಹಾಲು ಅರ್ಧ ಕಪ್ಪು, ಕರಿಬೇವಿನ ಸೊಪ್ಪು 2 ಎಸಳು, ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಮೆಣಸಿನಕಾಯಿ 2, ಒಂದು 10 ಗೋಡಂಬಿ, ಒಂದು 10ರಿಂದ 12 ಒಣ ದ್ರಾಕ್ಷಿ, ಜೀರಿಗೆ 1/4 ಟೀ ಚಮಚ, ಸಾಸಿವೆ 1/4 ಟೀ ಚಮಚ, ಕೊತ್ತಂಬರಿ ಸೊಪ್ಪು 1/4 ಟೀ ಚಮಚ, ಒಣಮೆಣಸಿನಕಾಯಿ 1, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ. ನೋಡಿ ಸ್ನೇಹಿತರೆ, ಈಗ ಈ ಒಂದು ಪ್ರಸಾದ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಳತೆಗಳು. ನಾನು ಎಲ್ಲ ಈ ಒಂದು ಮೆಜರಿಂಗ್ ಕಪ್ಪಲ್ಲಿ ನಾನು ಎಲ್ಲ ಅಳತೆಗಳನ್ನ ತೊಗೊಂಡಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಈ ಒಂದು ಮೆಜರಿಂಗ್ ಕಪ್ಪಲ್ಲಿ ನಾವು ತೊಗೋಬೇಕಾಗ್ತದೆ. ನೋಡಿ, ಈಗ ಈ 1 ಕಪ್ನಷ್ಟು ಅವಲಕ್ಕಿಯನ್ನು ನಾನು ಈ ಬೌಲಲ್ಲಿ ಹಾಕೋಣ. ನೋಡಿ, ಅವಲಕ್ಕಿ ಅಂತ ಹೇಳಿದ್ರೆ ಈ ಥರ ಗಟ್ಟಿ ಅವಲಕ್ಕಿ ಇರಬೇಕು. ನೀವು ಇದರಲ್ಲಿ ಪೇಪರ್ ಅವಲಕ್ಕಿನ ಯೂಸ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಈ ಅವಲಕ್ಕಿ ಸ್ವಲ್ಪ ಧೂಳು ಮತ್ತು ಸ್ವಲ್ಪ ಗಲೀಜು ಅಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನೊಂದು 2-3 ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಡುವ. ಈಗ ಇದ್ರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ನೋಡಿ, ಇದನ್ನು ಚೆನ್ನಾಗಿ ಒಂದ್ಸತಿ ತೊಳಿಬೇಕಾಗತ್ತೆ ನಾವು. ನೋಡ್ತಿದ್ರಲ್ಲ, ನೀರೆಲ್ಲ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂದ್ಬಿಟ್ಟು. ಸೊ ಈಗ ಇದೇ ಥರ ನಾನು ಇನ್ನೂ ಒಂದು 2-3 ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ನೋಡಿ ಸ್ನೇಹಿತರೆ, ನೋಡ್ತಿರ್ಬೋದು, ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡ್ಬಂದಿದ್ದೀನಿ. ಈ ಅವಲಕ್ಕಿ ಅಂತಕ್ಕಂಥದ್ದು ಸಖತ್ತಾಗಿ ಕ್ಲೀನ್ ಆಗಿದೆ. ಸೊ ಈಗ ಏನು ಮಾಡುವ ಅಂತ ಹೇಳಿದ್ರೆ, ಈ ಅವಲಕ್ಕಿಯಲ್ಲಿ ಒಂದು ಸ್ವಲ್ಪ ನೀರಿನ ಇರುತ್ತೆ ಚಿಮುಕ್ಸ್ಕೊಳ್ತೇನೆ. ಜಸ್ಟ್ ಇಷ್ಟು ನೀರಾದರೆ ಸಾಕಾಗುತ್ತೆ. ಸೊ ಇಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು 15ರಿಂದ 20 ನಿಮಿಷಗಳ ಕಾಲ ಇದನ್ನು ಇದೇ ರೀತಿ ನೆನೆಯೋದಕ್ಕೆ ಬಿಡುವ. ನೋಡಿ, ಇಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲಲ್ಲಿ 1 ಕಪ್ನಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ನೀವು ನೆನ್ಪಿಟ್ಕೋಬೇಕು, ನಾವು 1 ಕಪ್ ಅವಲಕ್ಕಿ ತೊಗೊಂಡಿದ್ದೀವಿ, ಸಮ ಪ್ರಮಾಣದ ಅಂದರೆ 1 ಕಪ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನೀವು ಗಮನಿಸಬೇಕಾಗಿದೆ ಹೇಳಿದ್ರೆ, ಮೊಸರು ತುಂಬ ಹುಳಿ ಇರಬಾರ್ದು. ಸೊ ಈಗ ಈ ಮೊಸರನ್ನೆಲ್ಲವ ಇದರಲ್ಲಿ ಹಾಕ್ಕೊಳ್ತೇನೆ. ಈಗ ಇದರಲ್ಲೇ ಈ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಸಹ ಹಾಕ್ಕೊಳ್ತೇನೆ. ನೋಡಿ, ಈಗ ಇದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಒಂದು 2 ಚಿಟಿಕೆ ಅಷ್ಟು ಸಕ್ಕರೆ. ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡುವ. ನೋಡಿ, ಈಗ ಈ ಒಂದು ಮಿಶ್ರಣ ರೆಡಿ ಆಗಿದೆ. ನೋಡಿ, ನಾವಾಗಲೇ ಏನು ಈ ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿದ್ವಲ್ಲ, ಇದು ಸಹ ಚೆಂದಾಗೆ ಉಬ್ಬಿದೆ. ನೋಡಿ, ಚೆನ್ನಾಗಿ ಮೆತ್ತಗಾಗಿದೆ. ಇಷ್ಟು ಮಾತ್ರ ಆಗಬೇಕಾಗತ್ತೆ. ನೋಡಿ, ಈಗ ಪ್ರೆಸ್ ಮಾಡಿದ್ರೆ ಈಗ ಕ್ಲೀನಾಗಿದ್ದು ಮೆತ್ತಗಾಗಿದೆ. ಇಷ್ಟು ಮಾತ್ರ ಆದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈಗ ಈ ಅವಲಕ್ಕಿ ಎಲ್ಲ ಇದರಲ್ಲಿ ಹಾಕೊಂಡ್ಬಿಡುವ. ಇದರಲ್ಲಿ ಈ ಸ್ವಲ್ಪ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಡುವ. ಹಾಗೆ ಈ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಂಡ್ಬಿಡ್ತೇನೆ. ಸೊ ಈಗ ಇದನ್ನೆಲ್ಲವೇ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡೋಣ. ಈಗ ಏನು ಮಾಡೋಣ, ಈ ಅವಲಕ್ಕಿ ಎಲ್ಲ ಇದರಲ್ಲಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ಒಗ್ಗರಣೆಗೆ ನಾನು ಇಲ್ಲೊಂದು ಪ್ಯಾನನ್ನು ತೆಗೆದುಕೊಂಡಿದ್ದೀನಿ. ಈ ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ನೋಡಿ, ಈಗ ಎಣ್ಣೆ ಚೆಂದ ಕಾದಿದೆ. ಇದರಲ್ಲಿ ಈ ಒಂದು ಸಾಸಿವೆಯನ್ನು ಸಹ ನಾನು ಹಾಕ್ಕೊಳ್ತೇನೆ. ನೋಡಿ, ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ಬೇಕು. ಈಗ ಇದರಲ್ಲಿ ಈ ಒಂದು ಜೀರಿಗೆಯನ್ನು ಸಹ ಹಾಕ್ಕೊಳ್ತೇನೆ. ಅದೇ ರೀತಿ ಈ ಒಂದು ಒಣಮೆಣಸಿನಕಾಯಿನ ಸಹ ಈ ರೀತಿ ಮುರಿದ್ಬಿಟ್ಟು ಇದನ್ನು ಹಾಕ್ತೇನೆ. ಇದಾಗಿದ ತಕ್ಷಣ ಇದರಲ್ಲಿ ಒಂದು ಹಚ್ಚಿರ್ತಕ್ಕಂಥ ಮೆಣಸಿನಕಾಯಿನ ಹಾಕ್ಕೊಳ್ತೇನೆ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಅದೇ ರೀತಿ ಈ ಸ್ವಲ್ಪ ಒಣ ದ್ರಾಕ್ಷಿ,
ಹಾಗೆ ಈ ಗೋಡಂಬಿ ಇವೆಲ್ಲನೂ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾನೆ. ಇದು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಇದನ್ನು ಸೀದ್ಸೋದಕ್ಕೆ ಹೋಗಬಾರ್ದು. ನಿಮ್ಗೆ ಇದರ ಇನ್ನೊಂದು ವೇರಿಯೇಷನ್ನು ನಿಮ್ಗೆ ಇಷ್ಟ ಆಗುವಾಗಿದ್ರೆ ಇದರಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು 1/4 ಇಂಚಿನಷ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕಿ, ಅದರ ಫ್ಲೇವರು ಅಷ್ಟೇ ಅದ್ಭುತವಾಗಿ ಬರುತ್ತೆ. ನೋಡಿ, ಈಗ ಈ ಒಗ್ಗರಣೆ ಎಲ್ಲ ಪರ್ಫೆಕ್ಟ್ ಆಗಿದೆ, ಎಲ್ಲ ಸಹ ಕಂದು ಬಣ್ಣಕ್ಕೆ ಬಂದಿದೆ. ಸೊ ಈಗ ಈ ಒಗ್ಗರಣೆನ ಅದರಲ್ಲಿ ಮಿಶ್ರಣ ನೋಡಿ. ಈಗ ಈ ನೆನೆಸಿರ್ತಕ್ಕಂಥ ಅವಲಕ್ಕಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ ನಾವು ಆಗಲೇ ಏನು ಮಾಡಿದ್ವಲ್ಲ, ಈ ಒಂದು ಒಗ್ಗರಣೆನ ಇದರಲ್ಲಿ ಹಾಕೊಂಡ್ಬಿಡ್ತೇನೆ. ನೋಡಿ, ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡುವ. ನೋಡ್ತಾ ಇರ್ಬೋದು, ಅದ್ಭುತವಾದ ಈ ಒಂದು ಅವಲಕ್ಕಿ ಮೊಸರನ್ನ ರೆಡಿ ಆಗಿದೆ. ನೀವು ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು ಬೇಕಾದರೆ ಈ ಸಂದರ್ಭದಲ್ಲಿ ಇದನ್ನು ಹಾಕ್ಕೊಳ್ಳಿ. ನೀವು ಈ ಕನ್ಸಿಸ್ಟೆನ್ಸಿನ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಈ ರೀತಿ ಸ್ವಲ್ಪ ಮೊಸರು ಜಾಸ್ತಿ ಇದ್ದರೆ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ನೀರಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ಸೊ ಇದಂತೂ ಟೇಸ್ಟಲ್ಲಿ ಅದ್ಭುತವಾಗಿರುತ್ತೆ. ಬಾಯಲ್ಲಿ ನೀರು ಊರಿಸುವಂತಹ ಈ ಒಂದು ಮೊಸರು ಅವಲಕ್ಕಿ ಅಂತಕ್ಕಂಥದ್ದು ರೆಡಿ ಆಗಿದೆ. ಸೊ ಹಾಗಾದರೆ ಇಷ್ಟ ಆಯಿತಾ? ಹಾಗಾದರೆ ಈ ಒಂದು ಗಣೇಶನ ಹಬ್ಬಕ್ಕೆ ಈ ಒಂದು ಪ್ರಸಾದನ ಮಾಡಿ ಆ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ನಾನು ಆಶಿಸ್ತೇನೆ. ಸೊ ಹಾಗಾದರೆ ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ನಾನು ಮುಂದಿನ ವಾರ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆಯಿತಾ? ಥ್ಯಾಂಕ್ ಯು. ನಮಸ್ಕಾರ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಬಂದಿದ್ದರೆ ಮರೀದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತಲ್ಲ, ಅದನ್ನು ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ನ ಆಲ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಪ್ರತಿ ಸಲ ಈ ಥರ ಅದ್ಭುತವಾದ ಅಡುಗೆಗಳು ಮತ್ತು ಖಾದ್ಯಗಳ ಒಂದು ರೆಸಿಪಿ ವೀಡಿಯೋಸ್ನ ತೊಗೊಂಡು ಬರ್ತಾ ಇರ್ತೀನಿ. ಥ್ಯಾಂಕ್ ಯು.